ಸಾರ್ಥಕ್, ಆ ಶ್ರೀವತ್ಸ ಎಲ್ಲಿದ್ದಾರೆ ಏನು ಅಂತ ಫೋನ್ ಮಾಡಿ ವಿಚಾರಿಸಿ. ಇವ್ರಿಗೆ ಮಾಡೋದು ಒಂದಲ್ಲ ಎರಡಲ್ಲ. ಸದ್ಯದಲ್ಲೇ ಮದುವೆ ಇಟ್ಕೊಂಡು ಅವ್ರು ಈ ರೀತಿ ಮಾಡೋದು ಸರಿಯಲ್ಲ. ಓಕೆ, ಐ ಕಾಲ್ ಹಿಮ್. ಹಾಗೆ ಅವಳಿಗೇನಾದರೂ ಹೆಲ್ಪ್ ಬೇಕಾ ಕೇಳಿ. ಯಾರಿಗೆ ವೇದಾಂತ್? ಶ್ರೀವತ್ಸವ ಮದುವೆ ಆಗ್ತಿರೋ ಹುಡುಗಿಗ? ಅಲ್ಲ, ಇವಳಿಗೆ. ಇವಳಿಗೆ ಅಂದರೆ? ಅದೇ ಸಾರ್ಥಕ್. ನಿಜವಾಗ್ಲೂ ಯಾರಿಗೆ ಅಂತ ಗೊತ್ತಾಗ್ತಿಲ್ಲ ವೇದಾಂತ್. ಅದೇ ಸಾರ್ಥಕ್, ನಿಮ್ಮ ತಂಗಿ ಅಮೂಲ್ಯ. ಓ ಸರಿ, ಓಕೆ. ವಾಟ್ಸ್ ರಾಂಗ್ ವಿತ್ ಯು? ಹಾಂ, ಇದಕ್ಕಿದಾಗೆ ನಾಪತ್ತೇನ್ರಿ ಏನ್ರಿ ಅರ್ಥ? ಸರ್, ಅದು ಊರು ಬಿಟ್ಟು ಹೋಗೋ ತಪ್ಪೇನು ಮಾಡಿಲ್ಲ ಸರ್. ಅಷ್ಟಕ್ಕೂ ನನಗೆ ನೀವು ಹೇಳಿದ ಸರಿ ಅನ್ನಿಸ್ತು. ಈ ಮದುವೆ, ಸಂಸಾರ, ಮಕ್ಕಳು, ಜಂಜಾಟ ನಿಜವಾಗ್ಲೂ ಇದು ಯಾವತ್ತೂ ಮುಗಿದೇ ಇರೋ ಸರ್ಕಲೇ ಸರ್. ನನ್ನ ಫ್ಯೂಚರ್ ಕ್ಲಿಯರಾಗಿ ಕಾಣಿಸಿದ್ರಿಂದ ಮದುವೆಯಿಂದ ಹಿಂದೆ ಸರ್ದೆ ಸರ್. ನಾನು ಒಂದು ಹೇಳಿದ್ರೆ ನೀವು ಇನ್ನೊಂದು ಅರ್ಥ ಮಾಡ್ಕೋತೀರಲ್ರಿ. ನೀವು ಈ ಥರ ಮಾಡಲಿ ಅಂತ ನಾನು ಹೇಳಲಿಲ್ಲ. ನಾನು ಹೇಳಿದ್ದು ವಾಟ್ ಐ ಫೀಲ್ ಅಂಡ್ ನನ್ನ ಪ್ರಿನ್ಸಿಪಲ್ಸ್ ಅಷ್ಟೇ. ನನಗೂ ಅದೇ ಸರಿ ಅನ್ನಿಸ್ತು ಸರ್. ಕರ್ಮ ಕಾಂಡ. ಮದುವೆಗಿನ್ನ ದೊಡ್ಡ ತಪ್ಪು ಮಾಡ್ತಿದ್ದೀರಾ ನೀವೀಗ. ಮದುವೆ ಆಗೋ ಹುಡುಗಿಗೆ ಈ ರೀತಿ ಕೈ ಕೊಟ್ಟು ಬರೋದು ಮದುವೆಗಿಂತ ದೊಡ್ಡ ಕ್ರೈಮ್. ನಿಮಗಿಷ್ಟ ಅಂತ ಗೋಧಿ ನುಚ್ಚಿನ ಪಾಯಸ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬ್ಯುಸಿ ಇದ್ದೀನಿ, ನೀನು ಹೋಗು. ಸರಿ ಆಯಿತು, ನಿಮಗೋಸ್ಕರ ಎತ್ತಿಟ್ಟಿರ್ತೀನಿ, ಬೇಗ ಬನ್ನಿ. ಹಲೋ ಆರತಿ ಅವರೇ. ಹಲೋ, ಕೇಳಿಸ್ತಾ ಇದೆಯಾ? ನನಗೆಲ್ಲ ಕೇಳಿಸ್ತಾ ಇದೆ. ಆದರೆ ಅಲ್ಲಿ ಮಾತಾಡ್ತಿರೋದು ಯಾರು ಅಂತ ನಾನು ಕೇಳಿದ್ದು ನಿಮಗೆ ಕೇಳಿಸ್ತಿಲ್ಲ ಅನಿಸುತ್ತೆ. ನಿಮಗೆ ನಾನೇ ಊಟ ತಿಂಡಿ ಮಾಡಿಕೊಡೋಳು ಅಂತ ಅಂದ್ಕೊಂಡಿದ್ದೆ. ಆದರೆ ಅಲ್ಲಿ ನೋಡಿದ್ರೆ ಯಾರದು? ಅದು ಸಾರಿಕಾ. ಸಾರಿಕಾನಾ? ಅದು ಅಲ್ಲೇನು ಮಾಡ್ತಿದ್ದಾಳೆ? ಜಾಬ್ ಮಾಡ್ತಿದ್ದಾಳೆ. ಜಾಬಾ? ಏನು ಹೇಳ್ತಿದ್ದೀರಾ ವಿಕ್ಕಿ ಅವರೇ? ಏನು ಹೇಳ್ಬೇಕು ನನಗೂ ಗೊತ್ತಾಗ್ತಿಲ್ಲ ಆರತಿ ಅವರೇ. ಅವ್ರ ಅಣ್ಣನ ಬಾಲ ಥರ ಬಂದು ಕಂಪ್ನಿಲಿ HR ಆಗಿ ಅಪಾಯಿಂಟ್ ಆಗಿದ್ದಾಳೆ. ಆರತಿ ಅವರೇ, ಆರ್ ಯು ದೇರ್? ನಾನು ನಿಮ್ಮ ಹತ್ರ ಆಮೇಲೆ ಮಾತಾಡ್ತೀನಿ. ಹಲೋ ಆರತಿ ಅವರೇ, ಒನ್ ಅಳೋದು ನಿಲ್ಸು ಪವಿ, ಸಮಾಧಾನ ಮಾಡ್ಕೋ. ಏನು ಮಾಡ್ಕೊಳ್ಳಿ ಅಮ್ಮು, ಶ್ರೀವತ್ಸ ಈ ಥರ ಮಾಡ್ತಾನೆ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಮದುವೆ ಆಗಿ ನಾನೀಗ ಅವ್ರ ಮನೇಲಿರ್ಬೇಕಿತ್ತು ಕಣೆ. ಆದರೆ ನನ್ನ ಕನಸೆಲ್ಲ ನುಚ್ಚು ನೂರಾಗೋಯ್ತು. ಇನ್ನೂ ಅದು ನುಚ್ಚುನೂರು ಆಗಿಲ್ಲ. ನಿನ್ನ ಕನಸನ್ನ ನನಸು ಮಾಡೋಕೆ ಇಲ್ಲಿಗೆ ಬಂದಿರೋದು. ಏನು ಹೇಳ್ತಿದ್ಯಾ ಅಮ್ಮು? ಶ್ರೀವತ್ಸ ಅವ್ರ ಬಾಸ್ ಮಾತನ್ನ ಎಷ್ಟು ರೆಸ್ಪೆಕ್ಟ್ ಮಾಡ್ತಾನೆ ಅಂತ ನಿಂಗೆ ಐಡಿಯಾ ಇಲ್ಲ. ನನ್ನ ಪಾಲಿಗೆ ಎಲ್ಲ ಮುಗ್ದೋಗಿದೆ ಅನ್ಸುತ್ತೆ. ಯಾವುದು ಮುಗ್ದಿಲ್ಲ ಪವಿ, ಇದಿನ್ನೂ ಶುರು. ಆ ಬ್ರಹ್ಮನೇ ಬಂದರೂ ಶ್ರೀವತ್ಸ ನಿನ್ನ ಮದುವೆ ಆಗೋದನ್ನ ತಡೆಯೋಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ನಮ್ಮ ಶುಂಠಿ ಚಾನ್ಸೇ ಇಲ್ಲ. ನಂಗೆ ಗೊತ್ತು ಅಮ್ಮು, ನೀನು ನನ್ನ ಸಮಾಧಾನ ಮಾಡೋದಕ್ಕೆ ಈ ಥರ ಮಾತಾಡ್ತಿದೀಯಾ ಅಂತ. ಇಲ್ಲ ಪವಿ, ಇದೇ ಸತ್ಯ. ಆ ಶುಂಠಿ ತಾನು ಮದುವೆ ಆಗೋಕ್ಕಾಗಲ್ಲ ಅಂತ ಇನ್ನೊಬ್ರು ಲೈಫಲ್ಲಿ ಹುಳಿ ಹಿಂಡೋಕ್ಕಾಗಲ್ಲ. ಆ್ಯಂಡ್ ನಾನು ಅದಕ್ಕೆ ಅವಕಾಶನೂ ಮಾಡಿಕೊಡಲ್ಲ. ಶ್ರೀವತ್ಸಂಗೆ ಇಂಥ ಕಲ್ಬೇರಿಕೆ ಐಡಿಯಾನೆಲ್ಲ ಯಾಕೆ ಕೊಡೋಕೆ ಹೋದ ಅಂತಾನೆ ಅರ್ಥ ಆಗಲಿಲ್ಲ. ನನಗೆ ಬರ್ತಿರೋ ಸಿಟ್ಟಿಗೆ ಅವನೇನಾದ್ರೂ ಎದುರುಗಡೆ ಸಿಕ್ಕಿದಿದ್ರೆ ಮೂತಿ ಗುದ್ದಿ ಗುದ್ದಿ ಸಾಯಿಸ್ಬಿಡ್ತಿದ್ದೆ. ನನ್ನ ಹಣೆ ಬರನೇ ಈಗಿರುವಾಗ ಯಾರು ಏನು ಮಾಡೋಕ್ಕಾಗುತ್ತೆ ಹೇಳು? ಸಾಕು ಸುಮ್ಮನಿರೆ. ನಿನ್ನ ಹಣೆ ಬರ ಸರಿಯಾಗೇ ಇದೆ, ಮುಂದೂ ಸರಿಯಾಗೇ ಇರುತ್ತೆ. ಎಲ್ಲ ಸರಿ ಮಾಡ್ತೀನಿ, ನೋಡ್ತಾ ಇರು. ಇದ್ದಕ್ಕಿದ್ದಾಗ ಹೊಡ್ಬಾ ಅಂತ ಹೇಳ್ದಲ್ಲ, ಎಂಥ ಎಮರ್ಜೆನ್ಸಿ ಏನಿತ್ತು? ಇವ್ರು ಯಾರಮ್ಮು? ಇವನು ನನ್ನ ಕಾಲೇಜ್ ಕ್ಲಾಸ್ಮೇಟ್ ದಿನೇಶ್ ಅಂತ. ಈಗ ತಾಜಾ ನ್ಯೂಸಲ್ಲಿ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದಾನೆ. ಅಮ್ಮು, ಏನು ಮಾಡಕ್ಕೆ ಹೊರಟಿದೀಯ ನೀನು? ಶ್ರೀವತ್ಸನ್ ತಲೆ ಹಾಳು ಮಾಡಿ ಆ ವೇದಾಂತ್ ಮದುವೆ ನಿಲ್ಲೋ ಹಾಗೆ ಮಾಡಿದ್ದಾನಲ್ವಾ. ಈಗ ಅವನೇ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸೋ ಹಾಗೆ ಮಾಡ್ತೀನಿ, ನೋಡ್ತಾ ಇರು.
ಯಾವತ್ತೂ ಹೀಗಾಗಿರಲಿಲ್ವಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗೋಯ್ತಾ? ಬರೀ ಇದೇನ್ರಿ ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಯಾಕೋ ಸ್ವಲ್ಪ ಸುಸ್ತಾಯ್ತು ಕಣೆ. ಹೌದಾ, ಊಟ ರೆಡಿಯಾಗಿದೆ, ಬಿಸಿ ಬಿಸಿ ಊಟ ಮಾಡಿವ್ರಂತೆ. ಆರತಿ, ಅಪ್ಪ ಬಂದಿದ್ದಾರೆ, ಊಟಕ್ಕೆ ತಟ್ಟೆ ಹಾಕಮ್ಮ. ಅಯ್ಯೋ, ಏನಾಯ್ತು ರೀ? ಯಾಕೆ ಸುಸ್ತಾಗಿದ್ದೀರಿ? ಜೋರಾಗಿ ಮಾತಾಡಬೇಡ್ವೆ, ಮಕ್ಕಳು ಕೇಳಿಸ್ಕೊಂಡಾವು. ನೀವು ಯಾವತ್ತೂ ಹೀಗೆಲ್ಲ ಸುಸ್ತಾಗಿ ಕೂತವ್ರೆ ಅಲ್ಲ, ಅಂಥದ್ದು ಏನ್ರಿ ಆಯಿತು? ದೊಡ್ಡದೇನು ಆಗಿಲ್ಲ ಬರೀ. ಬಸ್ಸಲ್ಲಿ ಕೆಲಸ ಮಾಡುವಾಗ ಸುಸ್ತಾಗಿ ಬೆವರು ಬಂದು ಕೂತ್ಕೊಂಬಿಟ್ಟೆ. ನೀನು ಮನೆಗೆ ಹೋಗಿ ರೆಸ್ಟ್ ಮಾಡು ಅಂತ ಡ್ರೈವರ್ ವಿಘ್ನೇಶ ಕಳಿಸ್ಕೊಟ್ಟ. ಜ್ವರ ಏನೂ ಇಲ್ಲ, ಬಿ ಪಿ ಏನಾದರೂ ಹೆಚ್ಚಾಗಿದೆಯಾ? ಅಯ್ಯೋ, ನನ್ನ ಆರೋಗ್ಯನೂ ಸರಿ ಇಲ್ಲ. ನಿಮಗೂ ಹೀಗಾಗ್ಬಿಟ್ರೆ ನಮ್ಮ ಮಕ್ಳ ಗತಿ ಏನ್ರಿ? ಅಂಥದ್ದೇನಿಲ್ಲ ಪರಿ, ವಯಸ್ಸಾಗ್ತಾ ಬಂದ ಹಾಗೆ ಇದೆಲ್ಲ ಸ್ವಾಭಾವಿಕ ಅಲ್ವಾ? ಯಾವುದಕ್ಕೂ ಸ್ವಲ್ಪ ದಿನ ರಜೆ ಹಾಕ್ಬಿಡಿ. ಇಲ್ಲ ಪರಿ, ಆರತಿ ಮದುವೆ ಅಂತ ಈಗಾಗಲೇ ಸಾಕಷ್ಟು ರಜಾ ಹಾಕಾಗಿದೆ, ಮುಂದೂ ರಜಾ ಬೇಕಲ್ವಾ? ಇದಕ್ಕಿದ್ದಾಗೆ ಹೀಗ್ಯಾಕಾಯಿತು? ಅಯ್ಯೋ, ಇದ್ದಕ್ಕಿದ್ದ ಹಾಗೆ ಆಗಿದ್ದಲ್ಲ ಇದು. ಈಗಾಗಲೇ 3-4 ದಿನದಿಂದ ಇದೆ. ನೀನು ಸುಮ್ಮನೆ ಗಾಬರಿ ಬೀಳ್ತೀಯ ಅಂತ ಹೇಳಲಿಲ್ಲ ಅಷ್ಟೇ. ಅದಕ್ಕೆ ನಾನು ಆರತಿ ಮದುವೆ ಆದಷ್ಟು ಬೇಗ ಮಾಡೋಣ ಅಂತಿರೋದು. ಆರತಿ ಮದುವೆಗೂ ಮುಂಚೆ ನನಗೇನಾದರೂ ಆಗ್ಬಿಟ್ರೆ? ಶಿವ, ಅಂಥದ್ದೇನೂ ಆಗಲ್ಲ ರೀ. ನೀವು ಅಂದ್ಕೊಂಡಂಗೆ ಎಲ್ಲ ಆಗುತ್ತೆ. ಆರತಿ ಮದುವೆ ಬೇಗ ನಡೆದು ಹೋಗುತ್ತೆ. ಹಾಂ. ಪರಿಮಳ,